Top 10 funny animation reels. ಹಣ ಬಂದ ಮೊನ್ನೆ ಹುಡುಗಿ ನೋಡಕ್ ಬಂದಿಲ್ಲ ಅಂತ ನಿಂಗೆ ಏನಾಯ್ತು? ಅವಳೊಳ್ಳೆ ಬಟ್ಟೆ ನೋಡ್ದಾಗ ನೋಡ್ತಾಳೆ, ಯಾಕೆ ಇದೇ ಡಿಸೈನ್ ಅಲ್ಲಿ ಬೇರೆ ಕಲರ್ ತೋರಿಸಿ ಅಂತಾಳೆ. ನಿನ್ನೆ ಒಂದ್ ಬಂದಿದಂತೆ, ಅದೇನಾಯ್ತು? ಅದೆಲ್ಲ ಆಲ್ಮೋಸ್ಟ್ ಓಕೆ ಆಗೋಯ್ತಪ್ಪ. ಕೊನೆ ಟೈಮಲ್ಲಿ ಒಂಚೂರು ತೊಡೆ ಹತ್ರ ಕೆರ್ತಾ ಇತ್ತಪ್ಪ, ಗರ್ಗರ್ ಅಂತ ಕೆರ್ಕೊಂಬಿಟ್ಟೆ, ಅಷ್ಟಕ್ಕೆ ರಿಜೆಕ್ಟ್ ಮಾಡ್ಬಿಟ್ಟು. ಅದ್ ಬಿಡ, ಮೊನ್ನೆ ಇಂಟರ್ವ್ಯೂ ಹೋಗಿದ್ದೆ, ಎಲ್ಲ ಕ್ಲಿಯರ್ ಆಯ್ತು. ಲಾಸ್ಟ್ ಅಲ್ಲಿ ತೊಡೆ ಹತ್ರ ನೀವೇ ತಡಿಯಕ್ ಆಗ್ತದೆ, ಕೆರ್ಕೊಂಬಿಟ್ಟೆ ಗುರು. ಡಿಸಿಪ್ಲಿನ್ ಅಂತ ಆಚೆ ಹಾಕ್ಬಿಟ್ರು. ತೂ ಯಾವ್ದೋ ನಿಂದು ಹಂಗೇನೋ ನಿಮಿಷ. ಗರ್ 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 ಹೇಳು, ಏನೋ ಅದು ಮತ್ತೆ ಕಡಿತಿತ್ತಮ್ಮ, ಅದಕ್ಕೆ ಕೆರ್ಕೊಂಬಿಟ್ಟೆ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ಹಲೋ, ಎಲ್ಲದಿಲ್ಲಿ? ನಾನ ಹರ್ಷ ಕಾಂಪ್ಲೆಕ್ಸ್ ಅಲ್ಲೇ ಬರ್ಬೇಕಾದ್ರೆ ಒಂದ್ಸಲ ಬಲ್ಬ್ ತಗೊಂಬಲ್ಲ. ಈ ವಿದ್ಯಾನಗರ ಬಂದೆ ನಾಳೆ. ಈಜರ ಹರ್ಷ ಕಾಂಪ್ಲೆಕ್ಸ್ ಅಂತಲೇ ಅವಾಗಿದ್ದೆ ಹರ್ಷ ಕಾಂಪ್ಲೆಕ್ಸ್, ಈಗ ವಿದ್ಯಾನಗರ ಬಂದೆ. ಎಲ್ಲ ಹೊಂಟಿ ಎಲ್ಲಿ ಮನೆ? ಹತ್ತರಿ, ನಾನು ಮನೆ ಕಡೆನೆ ಬರ ಅಂತಿಂತಾರೆ ಒಂದ್ ಸ್ವಲ್ಪ. ಇಲ್ಲ, ನಾ ಅಜ್ಜಿ ಮನೆ ಹೊಂಟೇನೆ. ಯಾವ ಮನೆ ಬರ್ತೇನೆ, ನಿಮ್ಮ ಅಜ್ಜಿ ಮನೆ ಕಡೆನೆ ಬರ್ತಿಂತಾರೆ. ಈಗ ಅಲ್ಲೇ ಬರಂತಿದ್ದೆ ನಾನು. ಹೌದಾ, ನಮ್ಮ ಅಜ್ಜಿ ಮನೆಯಲ್ಲಿ ಶಂಕರನ ಅಜ್ಜಿ ಮನೆ ಹೊಂಟೇನೆ ನಾನು. ಯಾವಾಗ ಬರಂತಿ, ಯಾವಾಗಲೇ ಮನೆಗೆ ಯಾವಾಗ ಬರಂತಿ? ಬೈಕ್ ಬೇಕಾಗಿತ್ತು ಸ್ವಲ್ಪ. ಬೈಕ್ 1 ವಾರ ಆಗ್ಬೋದು ನೋಡ್ರಿ ಬರುದು. 10 ರೂಪಾಯಿ ಮುಂದಿನ ವಾರ ತಂದು ಕೂಡಲೇ ಮುಂದೆ 2 ವಾರ ಹಾಕಿತ್ತು ಬರುದು. 2 ವಾರ ಆಗ್ಬೋದು. ಸುಳ್ಳು ಮಗನ ಕರ್ವೆ ಅಂದ್ರೆ ಗೊತ್ತಿತ್ತಾನೆ. ವಿಡಿಯೋ ಕಾಲ್ ಆನ್ ಮಾಡ್ಲಿ. ವಿಡಿಯೋ ಕಾಲ್ ಇಲ್ಲಿ ನಂದು ಫ್ರಂಟ್ ಕ್ಯಾಮ್ರಾ ವರ್ಕ್ ಆಗುದಿಲ್ಲ, ಅದು ಏನ್ ಕಾಣುದಿಲ್ಲ. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ಲಿ. ನನ್ನ ಮೊಬೈಲ್ ಬ್ಯಾಕ್ ಕ್ಯಾಮ್ರಾನೇ ಇಲ್ಲ, ಹಾಕಿಸ್ಬೇಕು ನೋಡೋದೊಂದು. ಸೂರಜ್ ನಿನ್ ನಾವು ಎಷ್ಟು ಸುಳ್ಳು ಹೇಳ್ತೀಯ? ಸೂರಜ್ ಯಾರ ಬೇಕಾಗಿತ್ತು ನಿಮ್ಗೆ? ನಾ ಸೂರಜ್ ಇಲ್ಲ, ಸುಮಿತ್ ಮಾತಾಡುದು. ಮಾತಾಡಿಗೂ ಬಾಯ್. ಡಿಪ್ರೆಷನ್. ಹಲೋ, ಎಲ್ಲೋ ನಂದ್ 2,000 ಕೊಡ್ತೀನಿ ಅಂತ ಮೊನ್ನೆ ಇಸ್ಕೊಂಡು ಹೋಗ್ಬಿಟ್ಟು ಇನ್ನೂ ಕೊಟ್ಟಿಲ್ಲ. ಕೊಡ್ತೀನಿ ಮಚ್ಚ. ಯಾವಾಗ ಕೊಡ್ತೀಯಾ? ನಿಂಗೇನ್ 2,000 ತಾನೇ ಬೇಕು? ನಾನು ಕ್ವಶನ್ ಕೇಳ್ತೀನಿ, ಅದಕ್ಕೆ ಕರೆಕ್ಟ್ ಆಗಿ ಆನ್ಸರ್ ಕೊಟ್ಬಿಡು. 2,000 ಅಲ್ಲ, ನಿಂಗೆ 5,000 ಕೊಡ್ತೀನಿ. 5,000? ಸರಿ ಕೇಳೋ, ಅದ್ ಏನ್ ಕೇಳ್ತೀಯ ಕೇಳೋ. ಒಬ್ಬ ಅಪ್ಪ ಮನೆಗ್ ಬಂದಿ ಅವ್ರ ಮಗಂಗೆ ನಾಯಿ ಹೊಡೆದಂಗ್ ಹೊಡಿತಾನೆ, ಯಾಕಂದ್ರೆ ಅವ್ನ್ ಕುಡ್ದಿದ್ದ. ಇವಾಗ ಇದ್ರಲ್ಲಿ ಕುಡ್ದಿದ್ದ ಯಾರು ಹೇಳು? ಅಪ್ಪ ಮನೆಗ್ ಬಂದು ಅವ್ರ ಮಗನ್ ಕೊಡ್ದ, ಯಾಕಂದ್ರೆ ಅವ್ನ್ ಕುಡ್ದಿದ್ದ. ಇಲ್ಲ, ಅವ್ರ ಮಗ ಕುಡ್ದಿದ್ದ. ಇವಾಗ ನನ್ ಮಗ ಕುಡ್ದಿದ್ರೆ ಅಪ್ಪ ಅಂತಾನೆ, ಅಪ್ಪ ಅಂದ್ರೆ ಮಗ ಅಂತ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಹೇಳ. ಇಲ್ಲ ಕ್ವಶನ್ ಚೆನ್ನಾಗಿಲ್ಲ, ಬೇರೆ ಬೇರೆ. ಸರಿ ಅಪ್ಪ, ಆಯ್ತು. ಈ ಕ್ವಶನ್ಗೆ ನೀನ್ ಬರೀ ಹೂನಾ ಅಂತ ಆನ್ಸರ್ ಮಾಡ್ಬೇಕಷ್ಟೇ. ಆಯ್ತು ಕೇಳು. ನಿಮ್ ಮನೆಯವ್ರು ಗೊತ್ತಾ ನೀನ್ ದಿನ ದೇವಸ್ಥಾನದ ಮುಂದೆ ಕೂತ್ಕೊಂಡು ಭಿಕ್ಷೆ ಬೇಡ್ತೀಯ ಅಂತ? ಗೊತ್ತು. ಗೊತ್ತಾ? ಇಲ್ಲ ಗೊತ್ತಿಲ್ಲ. ನಿಮ್ ಮನೇಲಿ ಗೊತ್ತಿಲ್ವಾ ನೀನ್ ಭಿಕ್ಷೆ ಬೇಡೋದು? ನನ್ನ ಮಕ್ಕಳು ಒಂದೊಂದಲ್ಲ. ಅದೆಲ್ಲ ಗೊತ್ತಿಲ್ಲ ನಂಗೆ. 2,000 ಹಿಂಗ್ ಕೊಡ್ತೀಯ ಕೊಡಲ್ವಾ? ಅಷ್ಟೇ ಸಾಕು. ಸರಿ ಆಯ್ತು, ಇದೊಂದು ಫೈನಲ್ ಕ್ವಶನ್ ಕೇಳಿಸ್ಕೊ. ಇದಕ್ಕೆ ನೀನ್ ಆನ್ಸರ್ ಹೇಳಿದ್ರೆ ನಿನ್ ಕಾಸು ನಿಂಗ್ ಸಿಕ್ದಂಗೆ ಅನ್ಕೋ. ಸರಿ ಆಯ್ತು ಕೇಳು. ದೇವ್ರಿಗೆ ಅಂತ ಮಾಡಿದ ಪ್ರಸಾದನ ಸ್ವಲ್ಪ ದೇವ್ರ ಮುಂದೆ ಇಟ್ಬಿಟ್ಟು ಆಮೇಲೆ ಎಲ್ಲಾರ್ಗು ಹಂಚ್ತಾರೆ. ಆದ್ರೆ ದೇವ್ರಿಗೆ ಅಂತ ಹಾಕಿದ ದುಡ್ಡನ್ನ ಸ್ವಲ್ಪ ತಂದ್ಮೇಲೆ ಎಂತಕ್ಕೆ ಎಲ್ಲಾರ್ಗು ಹಂಚಲ್ಲ? ಹೌದು ಮಚ್ಚ, ಇಷ್ಟು ವರ್ಷದಿಂದ ಈ ಕ್ವಶನ್ ನನ್ ತಲೆಗ್ ಬಂದೇ ಇರ್ಲಿಲ್ಲ. ನಿನ್ ಕಾಸು ನಾನಲ್ಲ, ದೇವಸ್ಥಾನ ಪೂಜಾರಿ ಕೊಡ್ಬೇಕು. ಹೋಗೋರ್ನ ಕೇಳು. ಹ್ಞೂ ಮಚ್ಚ, ಇವಾಗ್ಲೂ ಕೇಳ್ತೀನಿ. ನೀಲು ಟ್ಯಾಟಲ್ಲಿ ನೀಲು ತುಲಿದಲು ತೌತಲ್ಲಿ ನೋಡ್ತದೆ ನಮ್ಮ ತಮ್ಮ. ಹಲೋ ಅಮ್ಮ, 1,000 ಮಾತಾಡ್ಲಿ. ನಿಮ್ಮಮ್ಮ ರಾಂಗ್ ನಂಬರ್. ನಿಂಗೆ ಹೇಳ್ತಾ ಇರೋದು. ಹೇಳು ಅಮ್ಮ, 1,000 ಮಾತಾಡ್ಲಿ, 1,00,000 ಲಕ್ಷ ಮಾತಾಡ್ಲಿ. ನೀನ್ ಬೆಳಗ್ಗೆ ಫೋನ್ ಮಾಡು, ಮಾತಾಡೋಣ. ಇಲ್ಲ ಈಗ್ಲೇ ಮಾತಾಡ್ಬೇಕು. ಏನ್ ಬೇಗ ಹೇಳ್ ಸಾಯಿ. ಅಮ್ಮ, ಮಧ್ಯಾಹ್ನ 2 ಗಂಟೆ ಅಲ್ಲ 3 ಗಂಟೆ ಆಗ್ಲಿ. ಅಮ್ಮ ಕೊಡ್ತಾ ಇದ್ರೆ ಶಾರ್ಟ್. ಅಮ್ಮ ಅಮಕ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಅಮ್ಮ ಡುಮಕ ಅಮಕ ಅವನ್ ಗರ್ಚೆ ನನ್ ಮಕ್ಳು ಸರ್ಕಾರ ಅವ್ರು ಅವನ್ ತಾಯಿನಾಡ ಅವನ್ ಅವ್ರ ಅಪ್ಪ ಕೊಟ್ಟಾರ ಸಾವಿರ. ಹಲೋ ಮಚ್ಚ, ನಮ್ ತಮ್ಮ ಒಂದ್ ನಾಯಿ ಮರಿ ತಂದವನೆ. ಅದು ಹೆಣ್ಣ ಗಂಡ ಅಂತ ಹೆಂಗ್ ಮಚ್ಚ ಕಂಡಿಡಿಯೋದು? ಅದೇವಿ ಈಸಿ ಮಚ್ಚ, ಒಂದ್ ಕಲ್ ತಗೋ. ಅದು ಕೊಡಿ. ಅವನು ಓಡೋದ ಅಂದ್ರೆ ಅದು ಗಂಡು, ಅವಳು ಓಡೋದ್ಲು ಅಂದ್ರೆ ಅದು ಹೆಣ್ಣು. ನನ್ನ ನಿಮ್ಗೆ ಯಾಕಿಷ್ಟು ದ್ವೇಷ? ನನ್ನ ಮಕ್ಕಳು ಒಂದೊಂದಲ್ಲ. ಏನ್ ತಪ್ಪು ಮಾಡಿದೀನಿ? ಒಂದೊಂದಲ್ಲ. ನಕ್ಕನ್ ಇವತ್ತು ಒಳ್ಳೆ ಕಾಸು ಮಾಡ್ಬಿಡ್ಬೇಕು.
ಹಲೋ ಶ್ರೀರಾಮ್ಪುರ ಸೀನಾ ಮಾತಾಡ್ತಾ ಇದೀನಿ. ನಿನ್ ಮಗ ನಮ್ಮ ಹತ್ರ ಅವನೇ. ಬೇಗ 5 ಲಕ್ಷ ಕೊಡು. ಲೋಡೆ ನಾನೇ ಹಾಕೊಳ್ಳಿ ನಿಂಗೆ, ಯಾಕಂದ್ರೆ ನನ್ ಮಗ ನಿನ್ನ ಹತ್ರ ಅವನಲ್ಲ. ಅದಕ್ಕೆ ನೀನ್ ಇವನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ನೀನ್ ನಂಗೆ ಕಾಸು ಕೊಡ್ಬೇಕಲ್ಲ. ನಾನ್ ನನ್ ಮಗನ್ ಕರ್ಕೊಂಡು ಹೋಗ್ಬೇಕಾದ್ರೆ ಕಾಸು ಕೊಡ್ಬೇಕಾ? ಹಂಗಾರೆ ನೀನ್ ನನ್ ಮಗನ್ ಕರ್ಕೊಂಡು ಹೋಗಿ ನಂಗೆ ಕಾಸೇ ಕೊಟ್ಟಿಲ್ಲ. ನಾನು ಯಾಕೆ ಕಾಸು ಕೊಡ್ಲಿ? ಲೌಡೆ ಕೇಬಲ್ ನೀನ್ ನನ್ನ ಮಗನ್ ಕರ್ಕೊಂಡು ಹೋಗಿರೋದು. ಅರ್ಥ ಆಗಿಲ್ವಾ? ನೀನ್ ಯಾವ್ದ್ರ ಕಾಸು ಕೇಳ್ತಿದ್ಯಾ? ಆ ಹುಡುಗಂದು. ಹುಡುಗ ಯಾರು? ನಿಮ್ ಮಗ. ಮತ್ತೆ ಕಾಸು ಯಾರು ಕೊಡ್ಬೇಕು? ನಾನ್ ನಿನಗ್ ಕೊಡ್ಬೇಕು. ಅರ್ಥ ಆಯ್ತಾನೆ? ಕಳ್ಸು ಕಾಸು. ಒಂದ್ ನಿಮಿಷ, ನಾನು ನಿಮ್ ಮಗನ್ ಬದ್ಲು ಕಾಸು ಕೇಳ್ತಾ ಇದೀನಿ. ಮಗು ಯಾರ ಹತ್ರ ಇರುತ್ತೆ ಅವ್ರು ಕಾಸು ಕೊಡ್ತಾರೆ. ಮತ್ ಮಗು ಯಾರ ಹತ್ರ ಐತೆ? ನನ್ನ ಹತ್ರ ಐತೆ. ಮತ್ ಕಳ್ಸು ಕಾಸು. ಒಂದೊಂದಲ್ಲ. ನಾನ್ ಕಿಡ್ನಾಪರ್, ನನಗ್ ತಾನೇ ಕಾಸು ಸಿಗ್ಬೇಕು. ಅದ್ಯಾವಾಗ? ನಿನ್ ಮಗ ಕಿಡ್ನಾಪ್ ಆದಾಗ. ಎಷ್ಟು ಉರ್ಸ್ತಾವ್ರು ಆ ಭಗವತ್ನ ನೋಡಿದ್ರೆ ನಾಷ್ಟ ಮಾಡ್ಬೇಕು. ಏನ್ ಮಚ್ಚ ಫೋನೇ ಇಲ್ಲ? ನಿನ್ ಫೋನ್ ತೆಗ ನಾಯಿ ಮರಿಕೆ. ನಂಗೆ ಫ್ರಸ್ಟ್ರೇಷನ್ ಐತೈತ್ ನಂಗೆ. ಯಾಕೆ ಮಚ್ಚ ಏನಾಯ್ತು? ನಮ್ ಫ್ರೆಂಡ್ ಒಬ್ಬ ಗೋಳಿ ಮಗ ಬೆಳಗ್ಗೆ ಫೋನ್ ಮಾಡ್ಬಿಟ್ಟು, ಮಚ್ಚ ಬೇಗ ಬಾ, ಬಾಡಿಲಿ ಒಂಥರ ಆಗ್ತಿದೆ, ಹಾಸ್ಪಿಟ್ಲ್ ಹೋಗ್ಬೇಕು ಅಂದ. ಸರಿ ಅಂತ ನಾನು ಹೋಗ್ಬಿಟ್ಟು ಹಾಸ್ಪಿಟ್ಲ್ ಕರ್ಕೊಂಡು ಹೋದೆ. ಅಲ್ಲಿ ನೋಡ್ರೆ ಆ ಗೋಳಿ ಮಗ ಡಾಕ್ಟರ್ ಹತ್ರ ಹೋಗ್ಬಿಟ್ಟು, ಸರ್ ನಂಗೆ ದಿನಕ್ಕೆ 3 ಸತಿ ಮಾತ್ರ ಹೊಟ್ಟೆ ಇಸ್ತದೆ ಅಂತವನೆ. ಆಮೇಲೆ ಅದೀಗ ಡಾಕ್ಟ್ರು ಅದೆಲ್ಲರಿಗೂ ಆಗುತ್ತಪ್ಪ, ಅದ್ ಬಿಟ್ಟು ಬೇರೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಹೇಳು ಅಂದ. ಅದಕ್ಕೆ ಗೋಳಿ ಮಗ, ಸರ್ ನಂಗೆ ಬರೀ ನೈಟ್ ಮಾತ್ರ ನಿದ್ದೆ ಬರುತ್ತೆ ಅಂತವನೆ. ಆ ಡಾಕ್ಟ್ರು ನನ್ ಮಗ ನೋಡ್ತಾವನೆ, ಎಂತ ಗೋಳಿ ಮಂಗ್ ಕರ್ಕೊಂಡ್ ಬಂದಿದ್ಯಾ ಅಂತ. ಅಯ್ಯೋ, ಮತ್ತೆ ಕರ್ಕೊಂಬಂದ್ಬಿಟ್ಟೆ ಶಿಶಿನ ಹೆಂಗ ಆಚೆಗೆ. ಆಚೆ ಬಂದ್ಬಿಟ್ಟು ಶಿಶಿ ಹಾಸ್ಪಿಟ್ಲ್ ಎಲ್ಲ ಫುಲ್ ನೋಡ್ಬಿಟ್ಟು, ಮಚ್ಚ ಈ ಹಾಸ್ಪಿಟ್ಲ್ ನಂಗೆ ತುಂಬಾ ಸ್ಪೆಷಲ್ ಅಂದ. ಏನ್ ಸ್ಪೆಷಲ್ ಅಂದ್ರೆ, ಮಚ್ಚ ಈ ಹಾಸ್ಪಿಟಲ್ ಹುಟ್ಟಿದ್ದು ಅಂದ. ಅದ್ರಲ್ಲಿ ಏನ್ ಸ್ಪೆಷಲ್ ಐತಂತೆ? ನಾನು ಸೇಮ್ ಕ್ವಶನ್ ಕೇಳ್ದೆಪ್ಪ. ಮಚ್ಚ ನಾನ್ ಚಿಕ್ಕ ವಯಸ್ಸಲ್ಲಿ ಹುಟ್ಬಿಟ್ಟೆ, ಅದೇ ಸ್ಪೆಷಲ್ ಅಂತ. ನನ್ನ ಮಕ್ಕಳು ಒಂದೊಂದಲ್ಲ. ಅದ್ ಬಿಡಪ್ಪ ಹೋಗ್ಲಿ. ಮಚ್ಚ ಹುಟ್ಟಿದ ತಕ್ಷಣ ನಂಗೊಂದ್ ಸೀಕ್ರೆಟ್ ಗೊತ್ತಾಯ್ತು ಅಂದ. ಏನ್ ಸೀಕ್ರೆಟ್ ಅಂದ್ರೆ, ಮಚ್ಚ ಹುಟ್ಟಿದ ತಕ್ಷಣ ನೋಡ್ತೀನಿ, ನೋಡಿದ್ರೆ ನಮ್ಮ ಅಮ್ಮ ಲೇಡೀಸು, ನಮ್ಮ ಅಪ್ಪ ಜೆಂಟ್ಸು ಅಂತ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಆ ಭಗವತ್ನ ನೋಡಿದ್ರೆ. ಮಚ್ಚ ಬಂದ ತಾಳ, ಅವನೇ ಬಂದ. ಮಚ್ಚ ಏನ ಮಚ್ಚ ಗಾಡಿ ಏನೋ ಪ್ರಾಬ್ಲಮ್ ಆಗ್ಬಿಡೈತ್ ಮಚ್ಚ. ಏನಾಯ್ತಾ? ಮಚ್ಚ ಗಾಡಿ ಓಡಿಸಿದ್ರೆ ಟೈರ್ ತಿರುಗ್ತೈತೆ ಮಚ್ಚ. ಮಚ್ಚ ಏನೋ ಮಾಡೋದು ಇವಾಗ? ಮಚ್ಚ ಇದು ಇಲ್ಲೆಲ್ಲೂ ಆಗಲ್ಲ. ಏರೋಪ್ಲೇನ್ ಟೈರ್ ರಿಪೇರಿ ಮಾಡ್ತಾ ಗೊತ್ತಾ, ಅಲ್ಲೇ ಹೋಗ್ಬೇಕು. ಅಲ್ಲಿಗೆ ಫೆಬ್ರವರಿ 30ನೇ ತಾರೀಕು ಹೋಗೋಣ, ಸರಿನಾ? ನಿಮ್ ಕಾರಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರ. ಹಲೋ, ಏನ್ ಮಾಮ್ ಎಲ್ಲಿ? ಹಿಂಗೆ ಹಾಸ್ಪಿಟ್ಲ್ ಬಂದಿದ್ದೆ. ಹಾಸ್ಪಿಟ್ಲ ಯಾಕೆ? ಯಾವ ಬೀದಿ ನಾಯಿ ಕಡಿತು? ಯಾವ ಬೀದಿ ನಾಯಿ ಕಡ್ದಿಲ್ಲ, ಅದ್ ಬಿಡು. ಕೇಳಿಲ್ಲ, ನಾನು ಹಿಂದೆ ಒಬ್ಬ ಪೇಷಂಟ್ ಮಲ್ಕೊಂಡವನೆ, ಕಾಲ್ ಮುರ್ಕೊಂಡು. ನನಗ್ ಸುಮ್ನೆ ಬೋರ್ ಹಿಡಿತೈತೆ ಅಂತ ಅವ್ರ ಹತ್ರ ಹೋಗ್ಬಿಟ್ಟು ಕೇಳಿದೆ, ಹೆಂಗ್ ಬ್ರೋ ಕಾಲ್ ಹೆಂಗ್ ಮುರ್ಕೊಂಡ್ರಿ ಅಂತ. ಹೆಂಗ್ ಮುರ್ಕೊಂಡಂತೆ? ಇಲ್ಲೇ ಹಾಸ್ಪಿಟ್ಲ್ ಪಕ್ಕದ ಒಂದ್ ಗ್ರೌಂಡ್ ಐತೆ, ಅಲ್ಲಿ ಕ್ರಿಕೆಟ್ ಆಡ್ಬೇಕಾರೆ ಬ್ಯಾಟ್ ನ ಬಾಲ್ ಹೊಡೆದ್ ಬಿಟ್ಬಿಟ್ಟು ಅವ್ನ್ ಕಾಲ್ ಹೊಡ್ಕೊಂಡ್ಬಿಟ್ಟವ್ನೆ. ಇವತ್ ಬೆಳಗ್ಗೆ ಅಂತ ಆಗಿದ್ದು, ಅವ್ರ ಫ್ರೆಂಡ್ಸ್ ಅವ್ನ ಹಾಸ್ಪಿಟಲ್ ಸೇರ್ಸ್ಬಿಟ್ಟು ಹೋಗಲ್ ಕ್ರಿಕೆಟ್ ಆಡ್ತವ್ರೆ. ಯಾರೋ ಚಪ್ರಿ ಫ್ರೆಂಡ್ಸ್. ಅದ್ ಬಿಡು, ಇನ್ನೊಬ್ಬ ಇವಾಗ ಬಂದ್ಬಿಟ್ಟು, ಮಾಮ್ ಬಾಲಿಂಗ್ ಮಾಡ್ತಾ ಇದೀನಿ, ಹೆವಿ ಸುಸ್ತಾಯ್ತಿದೆ, ಗ್ಲೂಕೋಸ್ ಬೇಕು ಅನ್ಬಿಟ್ಟು ಅವ್ನಿಗೆ ಚುಚ್ಚಿರೋ ಗ್ಲೂಕೋಸ್ ನ ತೆಂಕೊಂಡು ಹೋಗ್ಬಿಟ್ಟ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಆ ಭಗವತ್ನ ನೋಡಿದ್ರೆ. ಅದ್ ಬಿಡು, ಇನ್ನೊಬ್ಬ ಈಗ ಬಂದ್ಬಿಟ್ಟು ಮತ್ತೆ, ಮಚ್ಚ ಒಬ್ಬ ಪ್ಲೇಯರ್ ಕಮ್ಮಿ ಅವನೇ, ನೀನ್ ಇವಾಗ ಡಿಸ್ಚಾರ್ಜ್ ಮಾಡ್ತಾರ ಕೇಳು ಅಂತವನೆ. ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ. ಸೊಸೆ ನಂಗೆ ಮ್ಯಾಂಗೋ ಶೇಕ್ ಕುಡಿಬೇಕು ಅನ್ಸ್ತೈತೆ. ಅತ್ತೆಮ್ಮ ಈಗ್ಲೇ ಮಾಡ್ಕೊಂಡ್ ಬರ್ತೀನಿ. ನಾನ್ ಹಿಂಗ್ ಹೇಳೋದ್ನ ಮಾಡಕ್ಕೆ. ಇಲ್ಲ ಅತ್ತೆಮ್ಮ, ನಿಂದೇ ನಡೆಸ್ತೀವಿ ಮನೇಲಿ ಇವಾಗ. ಇಲ್ಲ ಅತ್ತೆಮ್ಮ, ಇವಾಗ ಬಂದಿರೋದು ನೀನ್ ಮನೆಗೆ, ಇವಾಗಿಂದಾನೆ ಕಬ್ಜಾ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟ. ಅಯ್ಯೋ ಇಲ್ಲ ಅತ್ತೆಮ್ಮ, ಹೋಗ್ ಮ್ಯಾಂಗೋ ಶೇಕ್ ಮಾಡ್ಕೊಂಬ ನಂಗೆ. ಇಲ್ಲ ಅತ್ತೆಮ್ಮ, ಮಾಡ್ಕೊಂಬತ್ತೀನಿ ಅತ್ತೆಮ್ಮ. ಸೊಸೆ ನೀನ್ ಎಷ್ಟು ಓದಿದ್ಯಾ? ನಾನು MBA ಮಾಡಿದೀನಿ ಅತ್ತೆಮ್ಮ. ಬೆಳಗ್ಗೆಯಿಂದ ನಂಗೆ ತಲೆ ನೋತೈತೆ, ಒಂದ್ ಒಳ್ಳೆ ಮಾತ್ರ ಹೇಳು. ಅತ್ತೆಮ್ಮ, ನಾನು MBA ಮಾಡಿರೋದು MBBS ಅಲ್ಲ. ಗೊತ್ತಿತ್ತು ನಂಗೆ ನಮ್ ಹುಡ್ಗಂಗೆ ಯಾವ್ದೋ ತಪ್ಪು ಹುಡುಗಿ ಜೊತೆ ಮದುವೆ ಮಾಡಿದೀವಿ ನಾವು ಅಂತ. ಅತ್ತೆಮ್ಮ, ಸೊಸೆ ಡೋರ್ದು ಲಾಕ್ ಸೆಟ್ ಮುರ್ದೋಗೈತೆ, ಒಂಚೂರು ಸರಿ ಮಾಡ್ಬಿಡು. ನನಗ್ ಬರಲ್ಲ ಅತ್ತೆ. ಇನ್ನೇನ್ ಕಲ್ಸೋರ್ ನಿಮ್ಮ ಅಮ್ಮ ನಿಂಗೆ? ಟಿವಿದು ಮದರ್ ಬೋರ್ಡ್ ಕೆಟ್ಟೋಗೈತೆ, ಅದಾರು ಸರಿ ಮಾಡಕ್ ಬರುತ್ತಾ? ಮತ್ತೇನ್ ಕಲ್ತ್ಕೊಂಡ್ ಬಂದಿದ್ಯಾ ನಿಮ್ ಮನೆಯಿಂದ ನೀನು? ಹೊಟ್ಟೆ ಎಷ್ಟು ಇವಾಗ ಬಾತ್ರೂಮ್ ಅಲ್ಲಿ ಟೈಲ್ಸ್ ಹಾಕೋ ಬರಲ್ಲ ಅನ್ಬೇಡ್ದ ಮೇಲೆ. ಎಂತ ಸೊಸೆ ತಗೊಂಬಂದಿದವಪ್ಪ ನಾವು. ಒಂದ್ ಮನೆ ಕೆಲ್ಸಾನು ಬರಲ್ಲ ನಿಂಗೆ. ಆದ್ರೆ ಅತ್ತೆ ಎದುರು ಮಾತಾಡ್ತೀಯ ನಂಗೆ. ಇದೊಂದ್ ಕಲ್ಸೋರ್ ನಿಮ್ ಮನೇಲಿ ನಿಂಗೆ ಚೆನ್ನಾಗಿ. ಯಾಕೋ ಹೇರ್ ಕಟ್ ಮಾಡಿಸಿಲ್ಲ? ದುಡ್ಡು ಕೊಡಿ ಮಾಡಿಸ್ತೀನಿ. ಇರು, ರಾಧಿಕಾ ಮ್ಯಾಮ್ ಹತ್ರ ಹೋಯ್ತೀನಿ. ಅದ್ ನೀವು ಡೈಲಿ ಕಾಲೇಜ್ ಆದ್ಮೇಲೆ ಪಾರ್ಕ್ ಹತ್ರ ಹೋಗೇ ಹೋಗ್ತೀರಾ. ಹೋಮ್ವರ್ಕ್ ಬರ್ದಿಲ್ಲ ಅಂದ್ರೆ ಮತ್ತೆ ಏಂತಕ್ ಬರ್ತೀರಾ ಕ್ಲಾಸ್ಗೆ? ಫೀಸು ನಮ್ಮಪ್ಪ ಕಟ್ತಾರೆ. ಇಂಟರ್ನಲ್ಸ್ಗೆ ನನ್ನ ಹತ್ರನೇ ಬರ್ಬೇಕು, ಅದ್ರಲ್ಲಿ ಕಟ್ ಮಾಡ್ತೀನಿ. ಮಾಡ್ಕೊಳ್ಳಿ, ನನ್ಗೆ ಎಕ್ಸ್ಟರ್ನಲ್ ಮಾರ್ಕ್ಸ್ ಸಾಕು. ಎಕ್ಸಾಮ್ ಅಲ್ಲಿ ಅದ್ ಹೆಂಗ್ ಕಾಪಿ ಮಾಡ್ತೀನಿ ಅನ್ಬಿಟ್ಟು ನಾನು ನೋಡ್ತೀನಿ. ಪರವಾಗಿಲ್ಲ, ನಾನು ಓದ್ಬಿಟ್ಟು ಪಾಸ್ ಆಗ್ತೀನಿ.
ಅಸೈನ್ಮೆಂಟ್ ಮಾಡೋದು ಮರ್ತೋದೆ, ಬೆಳಿಗ್ಗೆ ಊಟ ಮಾಡೋದು ಮರ್ತಿಲ್ವಾ? ಇಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.